ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಎ ಬಿ ಡಿವಿಲಿಯರ್ಸ್ ಎಂದು ಪರಿಚಯ ಆಗಿರುವ ಕ್ರಿಕೆಟ್ನ ಲೆಜೆಂಡ್ ಅವರ ಕತೆ ನಿಮ್ಮ ಮುಂದೆ. ಬಾಲ್ಯದಿಂದ ಇಂಟರ್ನ್ಯಾಷನಲ್ ಕ್ರಿಕೆಟಿನಲ್ಲಿ ಮಿಂಚಿದ ಅದ್ಭುತ ನಾಯಕ ಆಟಗಾರ ಎ ಬಿ ಡಿವಿಲಿಯರ್ಸ್ನ ಒಂದು ಪುಟ್ಟ ಕತೆ. ಒಂದು ಸಾಮಾನ್ಯ ಬೆಳಗ್ಗೆ ಒಂದು ಸಣ್ಣ ಕನಸುಗಳು ತುಂಬಿದ ಹುಡುಗ ಎ ಬಿ ಡಿವಿಲಿಯರ್ಸ್. ಒಂದು ಚಿಕ್ಕ ಪಟ್ಟಣದ ಒಂದು ಚಿಕ್ಕ ಹುಡುಗ, ಆದರೆ ದೊಡ್ಡ ಕನಸುಗಳು. ಇಂದು ಸಾಮಾನ್ಯರ ಕ್ರಿಕೆಟ್ ಕಥೆಯಲ್ಲ, ಇದು ಎ ಬಿ ಡಿವಿಲಿಯರ್ಸ್ ಎಂಬ ಕ್ರಿಕೆಟ್ ಜಗತ್ತಿನ ಸೂಪರ್ ಹೀರೋನ ಕತೆ. 1984 ಫೆಬ್ರವರಿ 17ರಂದು ದಕ್ಷಿಣ ಆಫ್ರಿಕಾದ ಬೆಲ್ಲ ಎಂಬ ಚಿಕ್ಕ ಪಟ್ಟಣದಲ್ಲಿ ಒಂದು ಮುಗ್ಧ ಮಗು ಜನಿಸಿತು. ಅವನ ಹೆಸರು ಅಬ್ರಾಹಿಂ ಬೆಂಜಮಿನ್ ಡಿ ವಿಲಿಯರ್ಸ್. ಬಾಲ್ಯದಲ್ಲೇ ಅವನು ಸಾಮಾನ್ಯ ಹುಡುಗನಲ್ಲ ಎಂಬುದು ಎಲ್ಲರಿಗೂ ಗೊತ್ತಾಯಿತು. ಕ್ರಿಕೆಟ್ ಮಾತ್ರವಲ್ಲ, ರಗ್ಬಿ, ಟೆನ್ನಿಸ್, ಈಜು, ಬ್ಯಾಡ್ಮಿಂಟನ್ ಅಂತ ಕ್ರೀಡೆಗಳಲ್ಲಿ ಉತ್ತೇಜಕ ಪಟ್ಟಣದಲ್ಲಿ ಇದ್ದ. ಎಲ್ಲ ಆಟಗಳಲ್ಲೂ ಅವನು ಟಾಪ್. ಸ್ಕೂಲಿನಲ್ಲಿ ಓದಿದ್ದು ಪ್ರಸಿದ್ಧ ಫ್ರಾಂಕನ್ಸೆ ಹೋರ್ ಇನ್ಸ್ಟಿಟ್ಯೂಟ್ ಎಂಬ ಸ್ಕೂಲಿನಲ್ಲಿ. ಅಲ್ಲಿ ಅವನ ಜೊತೆ ಓದಿದ್ದ ಇನ್ನೊಬ್ಬ ಹುಡುಗನ ಹೆಸರು ಕೂಡ ಫ್ಯಾವ್ ಡು ಪ್ಲೆಸಿಸ್. ಇವರು ಕೂಡ ಇಂಟರ್ನ್ಯಾಷನಲ್ ಕ್ರಿಕೆಟ್ ಲೀಗಿನಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಹಾಗೂ ಸೌತ್ ಆಫ್ರಿಕಾ ಇಂಟರ್ನ್ಯಾಷನಲ್ ಟೀಮ್ನಲ್ಲೂ ಕೂಡ ಆಟ ಆಡಿದ್ದಾರೆ. ಬಹು ಆಟಗಳಲ್ಲಿ ಚಾಂಪಿಯನ್ ಆಗಿದ್ದರೂ ಹೃದಯದಲ್ಲಿ ಕ್ರಿಕೆಟ್ಗೆ ವಿಶೇಷ ಸ್ಥಾನ. ಅವನ ಬ್ಯಾಟ್ ಹಿಡಿದ ಕ್ಷಣದಿಂದಲೇ ಮೈದಾನದಲ್ಲಿ ಮಾಯಾಜಾಲ ಶುರು. ಅವನ ಆಟ ನೋಡಿ ಕೋಚ್ಗಳು ಹೇಳುತ್ತಿದ್ದರು, ಈ ಹುಡುಗ ಒಂದು ದಿನ ವಿಶ್ವ ಕ್ರಿಕೆಟ್ ಬದಲಾಯಿಸುತ್ತಾನೆ. 2004ರಲ್ಲಿ ಅವನು ದಕ್ಷಿಣ ಆಫ್ರಿಕಾ ತಂಡಕ್ಕೆ ಆಯ್ಕೆಯಾದನು. ಮೊದಲ ಟೆಸ್ಟ್ ಪಂದ್ಯ ಸೌತ್ ಆಫ್ರಿಕಾ ನ್ಯಾಷನಲ್ ಕ್ರಿಕೆಟ್ ಟೀಮ್ ಪರವಾಗಿ ಇಂಗ್ಲೆಂಡ್ ವಿರುದ್ಧ ಆಡಿದ. ಆ ದಿನದಿಂದಲೇ ಕ್ರಿಕೆಟ್ ಜಗತ್ತಿಗೆ ಹೊಸ ಸ್ಟಾರ್ ಜನ್ಮ ತಳಿತು. ಮಿಸ್ಟರ್ 360 ಹುಟ್ಟಿದ ಕ್ಷಣ. ಎ ಬಿ ಬ್ಯಾಟಿಂಗ್ ನೋಡಿದರೆ ಅದು ಕ್ರಿಕೆಟ್ ಅಲ್ಲ, ಅದು ಆರ್ಟ್. ರಿವರ್ಸ್ ಸ್ವೀಪ್, ಸ್ಕೂಪ್ ಶಾಟ್, ಕವರ್ ಡ್ರೈವ್, ಸ್ಟ್ರೈಟ್ ಸಿಕ್ಸ್, ಮೈದಾನದ ಎಲ್ಲ ದಿಕ್ಕಿಗೂ ಶಾಟ್ ಹೊಡೆಯುತ್ತಿದ್ದ ಕಾರಣ ಅವನಿಗೆ ಒಂದು ಹೊಸ ಹೆಸರು ಬಂದಿತ್ತು, ಅದೇ ಮಿಸ್ಟರ್ 360. ಅವನು ಕೇವಲ ನಿಮಿಷಗಳಲ್ಲಿ ಪಂದ್ಯ ಬದಲಾಯಿಸಬಹುದಾದ ಆಟಗಾರನಾಗಿದ್ದ. 2015ರಲ್ಲಿ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಟೀಮ್ ವಿರುದ್ಧ ಕೇವಲ 31 ಬಾಲ್ಗಳಲ್ಲಿ ಶತಕ ಹೊಡೆದು ವಿಶ್ವ ದಾಖಲೆ ನಿರ್ಮಿಸಿದನು. ಕ್ರಿಕೆಟ್ ಇತಿಹಾಸವೇ ಅಚ್ಚರಿಪಟ್ಟಿತ್ತು. ಭಾರತದಲ್ಲಿ ಅವನಿಗೆ ವಿಶೇಷ ಪ್ರೀತಿ ಸಿಕ್ಕಿತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮೂಲಕ ವಿರಾಟ್ ಕೊಹ್ಲಿ ಜೊತೆಗೆ ಅವನು ಆಟ, ಬ್ಯಾಟಿಂಗ್ ನೋಡಿದರೆ ಒಂದು ಸಿನಿಮಾ ಸೀನ್ ಅನಿಸುತ್ತಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಜನರು ಕೂಗುತ್ತಿದ್ದರು, ಒಂದೇ ಹೆಸರು, ಎ ಬಿ ಡಿ. ಅವನು ಕೇವಲ ಆಟಗಾರ ಅಲ್ಲ, ಅಭಿಮಾನಿಗಳ ಹೃದಯದಲ್ಲಿ ಹೀರೋ. ಕೇವಲ ಕ್ರಿಕೆಟ್ ಇತಿಹಾಸದಲ್ಲೇ ಅತ್ಯಚ್ಚು ಬಾರಿ ಸಿಕ್ಸರ್ಗಳನ್ನು ಹೊಡೆದು ದಾಖಲಿಸಿದ್ದಾನೆ. ಕೆಲವರು ದಾಖಲೆಗಳನ್ನು ಮುರಿಯುತ್ತಾರೆ, ಆದರೆ ಕೆಲವರು ಆಟವನ್ನೇ ಹೊಸ ರೀತಿಯಲ್ಲಿ ಆಡುವಂತೆ ಮಾಡುತ್ತಾರೆ. ಅಂಥ ಆಟಗಾರನೇ ಎ ಬಿ ಡಿವಿಲಿಯರ್ಸ್. ಏಕೆಂದರೆ ಎ ಬಿ ಡಿವಿಲಿಯರ್ಸ್ ಮೈದಾನದೆಲ್ಲ ದಿಕ್ಕಿಗೂ ಶಾಟ್ ಹೊಡೆಯುತ್ತಿದ್ದ. ಮಿಸ್ಟರ್ 360 ಯಾಕೆಂದು ಕರೆಯುತ್ತಾರೆ? ಎ ಬಿ ಡಿವಿಲಿಯರ್ಸ್ ಮೈದಾನದ ಎಲ್ಲ ದಿಕ್ಕಿಗೂ ಶಾಟ್ ಹೊಡೆಯುತ್ತಿದ್ದ. ಬೌಲರ್ ಎಲ್ಲಿ ಬೌಲಿಂಗ್ ಮಾಡಿದರೂ ಬ್ಯಾಟ್ನಿಂದ ಹೊರಬರುವ ಶಾಟ್ ಮೈದಾನದ ಬೇರೆ ದಿಕ್ಕಿಗೆ ಹಾರುತ್ತಿತ್ತು. ಕ್ರಿಕೆಟ್ ಅಭಿಮಾನಿಗಳು ಹೇಳುತ್ತಿದ್ದರು, ಇದು ಕ್ರಿಕೆಟ್ ಅಲ್ಲ, ಇದು ಮಾಯಾಜಾಲ. ಒಂದು ಐತಿಹಾಸಿಕ ದಿನ ಹೇಳಬೇಕೆಂದರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರವಾಗಿ ವಿರಾಟ್ ಕೊಹ್ಲಿ ಜೊತೆಗೆ ಬ್ಯಾಟಿಂಗ್ ಆಡಿ ಬರೋಬ್ಬರಿ 200ಕ್ಕೂ ಹೆಚ್ಚು ಪಾರ್ಟ್ನರ್ಶಿಪ್ ರನ್ಗಳನ್ನು ಕಲೆ ಹಾಕಿದರು. ಕ್ರಿಕೆಟ್ ಮಾತ್ರವಲ್ಲ, ಅವನು ಗಿಟಾರ್ ವಾದಿಸುತ್ತಾನೆ, ಹಾಡುಗಳನ್ನು ಹಾಡುತ್ತಾನೆ. ಒಮ್ಮೆ ಅವನು ಒಂದು ಸಂಗೀತ ಆಲ್ಬಮ್ ಕೂಡ ಬಿಡುಗಡೆ ಮಾಡಿದ. ನಿವೃತ್ತಿ ಜೀವನ. 2018ರಲ್ಲಿ ಅವನು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದನು. ಆದರೆ ಲೆಜೆಂಡ್ ಎಂದಿಗೂ ಮುಗಿಯುವುದಿಲ್ಲ.
ಇಂದಿಗೂ ಹೊಸ ಆಟಗಾರರು ಒಂದು ಶಾಟ್ ಆಡಿದಾಗ ಹೇಳುತ್ತಾರೆ ಆ ಶಾಟ್ ABD ಥರ ಇದೆ ಅಂತ. ಕ್ರಿಕೆಟಿನಲ್ಲಿ ಸಚಿನ್ ದಾಖಲೆಗಳ ರಾಜ, ಬ್ರಾಡ್ಮನ್ ಸರಾಸರಿಯ ರಾಜ, ಆದರೆ ಕ್ರಿಕೆಟ್ನ ಕಲೆಯ ರಾಜ ಯಾರು ಎಂದರೆ ಒಂದೇ ಹೆಸರು, AB ಡಿವಿಲಿಯರ್ಸ್. ಹೇಗಿತ್ತು ವೀಕ್ಷಕರೇ ಈ ಒಂದು ಪುಟ್ಟ ಸರಳ ಕತೆ AB ಡಿವಿಲಿಯರ್ಸಿನ ಬಗ್ಗೆ? ನಿಮಗೂ ಕೂಡ ಇದೇ ರೀತಿ ಕಥೆಗಳು ಬೇಕಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಕ್ರಿಕೆಟ್ ಆಟಗಾರರೇ ಆಗಿರಲಿ, ಯಾರೇ ಒಬ್ಬ ಸ್ಫೂರ್ತಿದಾರಕ ಹೀರೋ ಆಗಿರಲಿ, ಅವನ ಬಗ್ಗೆ, ಅವನ ಹೆಸರ ಬಗ್ಗೆ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಪ್ರೋತ್ಸಾಹ ಉತ್ಸಾಹದಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಎಂದರೆ ಕಂಟೆಂಟ್ ಮಾಡುತ್ತಿರುವೇನು. ಧನ್ಯವಾದಗಳು ವೀಕ್ಷಕರೇ.